ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಸಾರಿ ನಮ್ಮ ನ್ಯೂ WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಹೆವಿ ವೈಟ್ ಚಾಂಪಿಯನ್ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಫೈನಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕನಸು ನನಸಾಗಿದೆ. ಅಂಡ್ ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ತಾವು ಹೇಳ್ದಂಗೆನೆ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಲಿಟ್ರಲಿ ಸ್ಮ್ಯಾಕ್ ಡೌನ್ ಶುರು ಆಗೋದಕ್ಕಿಂತ ಮುಂಚೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಟ್ವೀಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಇಟ್ಸ್ ನಾವ್ ಆರ್ ನೆವರ್ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ, ಈಗ ನಾನು ಮಾಡ್ಲಿಲ್ಲ ಅಂದ್ರೆ ಯಾವತ್ತೂ ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಅಂತ. ಅಂಡ್ ಅದಕ್ಕೋಸ್ಕರ ಅವರು ಈ ರೀತಿ ಟ್ವೀಟ್ ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಬ್ಯೂಟಿಫುಲ್ ಫೋಟೋನ ಅಪ್ಲೋಡ್ ಮಾಡ್ತಾರೆ. ಅವರು ಬೆಡ್ ಮೇಲ್ಗಡೆನೆ ಚಾಂಪಿಯನ್ಶಿಪ್ ಜೊತೆ ಮಲ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅವರು ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಇನ್ನ ಒಂದು ಟ್ವೀಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು, ನೋ ಲಾಂಗರ್ ಬೋರ್ಡ್ ಅಟ್ ವರ್ಕ್. ಅಂದ್ರೆ ಇಷ್ಟು ದಿನ ನನಗೆ ವರ್ಕ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇತ್ತು, ಬಟ್ ಇನ್ ಮುಂದೆ ಬೋರ್ ಆಗೋದಿಲ್ಲ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಲಿಟ್ರಲಿ ಫ್ಯಾನ್ಸ್ ಗಳು ಕೂಡ ಖುಷಿಯಾಗಿದ್ದಾರೆ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ಶಿಪ್ ನ ಗೆದ್ರಲ್ಲ ಅಂತ. ಬಟ್ ಚಾಂಪಿಯನ್ಶಿಪ್ ನ ಗೆದ್ದಿದ್ರಲ್ಲ, ಇದರಿಂದ ರೀಸನ್ ಕೂಡ ಹೊರಗಡೆ ಬಂದಿದೆ. ಲಿಟ್ರಲಿ ಮತ್ತೊಮ್ಮೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಇಬ್ರು ಕೂಡ ಪಿಚ್ ಮಾಡಿದ್ರಂತೆ ಈ ಒಂದು ಮ್ಯಾಚ್ ಅಲ್ಲಿ ಟೈಟಲ್ ಚೇಂಜ್ ನೋಡೋದಕ್ಕೆ ಸಿಗ್ಬೇಕು ಅಂತ. ಎಸ್, ಯಾವ ರೀತಿ ರೆಸ್ಸಲ್ ಪಲೂಜಾದಲ್ಲೂ ಕೂಡ ರ್ಯಾಂಡಿ ಓರ್ಟನ್, ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಮೂರು ಜನನು ಕೂಡ ಪಿಚ್ ಮಾಡಿದ್ರು ಫೈನಲಿ ಈ ಒಂದು ಮ್ಯಾಚ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಗೆಲ್ಸೋಣ ಅಂತ. ಬಟ್ WWE ಅವರು ಆಗ ಆ ಒಂದು ಐಡಿಯಾನ ಕ್ಯಾನ್ಸಲ್ ಮಾಡಿತ್ತು. ಅಂಡ್ ಈಗ ಮತ್ತೊಮ್ಮೆ ಈ ಒಂದು ಸ್ಮ್ಯಾಕ್ ಡೌನ್ ಅಲ್ಲಿ ಇಬ್ರು ಕೂಡ ಹೋಗಿ ಪಿಚ್ ಮಾಡಿದ್ರಂತೆ, ನಾನು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಬೇಕು. ಈವನ್ ಕೋಡಿ ರೋಡ್ಸ್ ಅವರು ಕೂಡ ಒಪ್ಕೊಂಡಿದ್ರಂತೆ. ಬಟ್ ಫೈನಲಿ WWE ಅವರು ಈಗ ಟೈಮ್ ಬಂದಿದೆ ಅಂತ ಅವರಿಬ್ಬರ ಪಿಚ್ ನ ಅಕ್ಸೆಪ್ಟ್ ಮಾಡಿಕೊಂಡು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಗೆಲ್ಸಿದ್ದಾರೆ. ಅಂಡ್ ಟ್ರಿಪಲ್ ಎಚ್ ಅವರ ಫೇವರೇಟ್ ಬಾಯ್ ಕೋಡಿ ರೋಡ್ಸ್ ಅವರು ಫೈನಲಿ ತನ್ನ ಚಾಂಪಿಯನ್ಶಿಪ್ ನ ಸೋತಿದ್ದಾರೆ. ಬಟ್ ನನಗನ್ಸುತ್ತೆ ಆದಷ್ಟು ಬೇಗ ಅವರು ಈ ಒಂದು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೋತಾರೆ ಅಂತ. ಇಷ್ಟೇ ಅಲ್ಲ, WWE ಅವರು ರಾಯಲ್ ರಂಬಲ್ ಅಲ್ಲಿ ಈಗ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಯಾರು ಫೇಸ್ ಮಾಡ್ತಾರೆ ಅಂತ ಒಂದು ನಂಬರ್ 1 ಕಂಟೆಂಡರ್ ಟೂರ್ನಮೆಂಟ್ ನು ಕೂಡ ಏರ್ಪಾಡು ಮಾಡಿದೆ. ಎಸ್, ನಮಗೆ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ 4 ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ 4 ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಮತ್ತೊಮ್ಮೆ ಕಂಪೀಟ್ ಮಾಡ್ತಾರೆ. ಅಂಡ್ ಅಲ್ಲಿ ಯಾರು ಗೆಲ್ತಾರೋ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ರಾಯಲ್ ರಂಬಲ್ ಅಲ್ಲಿ ಫೇಸ್ ಮಾಡ್ತಾರೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ. ಎಸ್, ಮುಂದಿನ ವಾರ ಒಟ್ನಲ್ಲಿ ನಮಗೆ ರ್ಯಾಂಡಿ ಓರ್ಟನ್ ಹಾಗೆ ಮಿಜ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರಿಸ್ಟ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಟ್ ಕಾರ್ಡೋನಾ ಹಾಗೆ ಟ್ರಿಕ್ ವಿಲಿಯಮ್ಸ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸ್ಯಾಮಿ ಝೈನ್ ಹಾಗೆ ಇಲ್ಜಾ ಡ್ರ್ಯಾಗನೋವ್ ಅವರ ನಡುವೆ ಕೂಡ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಕಂಪೀಟ್ ಮಾಡಬೇಕಾಗುತ್ತೆ. ಅಂಡ್ ಅದರಲ್ಲಿ ಯಾರು ಗೆಲ್ತಾರೋ ಅವರು ನೆಕ್ಸ್ಟ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಕಂಪೀಟ್ ಮಾಡ್ತಾರೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ಅಲ್ಲಿ. ಅಂಡ್ ಅದರಲ್ಲಿ ಗೆದ್ದವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡ್ತಾರೆ ರಾಯಲ್ ರಂಬಲ್ ಅಲ್ಲಿ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಕೋಡಿ ರೋಡ್ಸ್ ಅವರು ಸದ್ಯಕ್ಕೆ ಯಾವುದೇ ರೀತಿಯ ಕ್ವಾಲಿಫಿಕೇಶನ್ ಮ್ಯಾಚ್ ಅಲ್ಲಿ ಇಲ್ಲದೆ ಇರೋ ಕಾರಣ ಅವರಂತೂ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ರಾಯಲ್ ರಂಬಲ್ ಅಲ್ಲಿ ಫೇಸ್ ಮಾಡೋದಕ್ಕೆ ಬರ್ತಿಲ್ಲ. ಸೊ ರಾಯಲ್ ರಂಬಲ್ ತನಕನಾದ್ರೂ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆಗಿರ್ತಾರೆ, ಅಥವಾ WWE ಅವರು ತನ್ನ ಇಡೀ ಪ್ಲಾನ್ಸ್ ಗಳಲ್ಲಿ ಚೇಂಜ್ ಮಾಡಿ ರಸ್ಸಲ್ ಮೀನಿಯಾಗೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನೇ ಆಸ್ ಚಾಂಪಿಯನ್ ಕರ್ಕೊಂಡು ಹೋಗಬಹುದು. ಅಷ್ಟೇ ಅಲ್ಲ, ಇನ್ನ ಒಂದು ಫನ್ನಿ ಮೂಮೆಂಟ್ ಏನಪ್ಪಾ ಅಂದ್ರೆ ಈಗ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆಗಿದ್ದಾರೆ. ಅಂಡ್ ಮಂಡೇ ನೈಟ್ ಅಲ್ಲಿ ನಮ್ಮ CM ಪಂಕ್ ಅವರು ಚಾಂಪಿಯನ್ ಆಗಿದ್ದಾರೆ. ಲಿಟರಲಿ ಇವರ ಫ್ಯೂಡ್ ಹೇಗಿತ್ತು ಅಂತ ನಿಮ್ಗೆ ಗೊತ್ತಿರಬಹುದು. ನಮ್ಮ CM ಪಂಕ್ ಅಂತೂ ಪಣ ತೊಟ್ಟಿದ್ರು, ನನ್ನ ದೇಹದಲ್ಲಿ ಆಕ್ಸಿಜನ್ ಇರೋ ತನಕ ನೀನು ಚಾಂಪಿಯನ್ ಆಗೋದಕ್ಕೆ ನಾನು ಖಂಡಿತವಾಗ್ಲೂ ಕೂಡ ಬಿಡೋದಿಲ್ಲ ಅಂತ. ಅಂಡ್ ಈಗ ಫೈನಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆಗಿದ್ದಾರೆ. ಲಿಟರಲಿ ಇವರ ಫ್ಯೂಡ್ ಯಾವ ರೀತಿ ಆಗಿತ್ತು ಗುರು. ಬಟ್ ಈಗ ಈ ಕಡೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಚಾಂಪಿಯನ್ ಆಗಿದ್ದಾರೆ, ಆ ಕಡೆ ನಮ್ಮ CM ಪಂಕ್ ಅವರು ಕೂಡ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು 5 ವರ್ಷಗಳ ನಂತರ ಚಾಂಪಿಯನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ರಸಲ್ ಮೇನಿಯಾ 40ಯ ಆ ಒಂದು ಮೂಮೆಂಟ್ ನ ನಾವು ಮರೆತ್ರೆ ಮಾತ್ರ ಈ ಒಂದು ಸ್ಟ್ಯಾಟ್ಸ್ ಅಪ್ಲೈ ಆಗುತ್ತೆ. ರಸಲ್ ಮೇನಿಯಾ 40ಯಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆಗಿದ್ರು. ಬಟ್ ನಮ್ಮ CM ಪಂಕ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಡೇಮಿಯನ್ ಪ್ರಿಸ್ಟ್ ಅವರು ತನ್ನ ಮನಿಯಿಂದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ 5 ನಿಮಿಷಕ್ಕಿಂತ ಕಮ್ಮಿ ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮತ್ತೊಮ್ಮೆ ಚಾಂಪಿಯನ್ಶಿಪ್ ನ ಸೋತೋಗ್ತಾರೆ. ಆ ಒಂದು ಮೂಮೆಂಟ್ ನ ಬಿಟ್ಟಾಕಿದ್ರೆ ಫೈನಲಿ 5 ವರ್ಷ ಆದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಚಾಂಪಿಯನ್ಶಿಪ್ ಸಿಕ್ಕಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಪ್ರೀಟಿ ಡೆಡ್ಲಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು WWE ಕಂಪನಿಯ ಒಂದು ಟ್ಯಾಗ್ ಟೀಮು. ಆಸ್ ಎ ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕಿಟ್ ವಿಲ್ಸನ್ ಅವರು ಮಾತ್ರ ಅಪಿಯರ್ ಆಗ್ತಾರೆ. ಅಂಡ್ ಅವರನ್ನ WWE ಅವರು ಇವರು ಇನ್ ಮುಂದೆ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ನೋಡೋದಕ್ಕೆ ಸಿಗ್ತಾರೆ ಅಂತ ಪ್ರಮೋಟ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಅವರ ಪಾರ್ಟ್ನರ್ ಆದಂತಹ ಎಲ್ಟನ್ ಪ್ರಿನ್ಸ್ ಅವರಿಗೆ ಏನಾಯ್ತು ಅಂತ ನೀವೇನಾದ್ರೂ ಕೇಳಿದ್ರೆ, ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಪ್ರಿನ್ಸ್ ಅವರಿಗೆ ನೆಕ್ ಇಂಜುರಿ ಆಗಿದೆಯಂತೆ. ಅಂಡ್ ಅವರು ನಿನ್ನೆ ಲೆವೆಲ್ 2 ನೆಕ್ ಫ್ಯೂಸ್
ಕನ್ಫ್ಯೂಷನ್ ಸರ್ಜರಿನೂ ಕೂಡ ಮಾಡಿಸ್ಕೊಂಡಿದ್ದಾರೆ. ಲಿಟರಲಿ ಸಿಕ್ಕಾಪಟ್ಟೆ ಡೇಂಜರಸ್ ಇಂಜುರಿ ಅಂತ ಅನ್ಸುತ್ತೆ. ರೆಸ್ಲಿಂಗ್ ಕರಿಯರ್ ಅಲ್ಲೇ ತುಂಬಾ ಜನರ ಕರಿಯರ್ನೇ ಇದು ಹಾಳು ಮಾಡಿದೆ. ಅಂಡ್ ಈಗ ಅನ್ಫಾರ್ಚುನೇಟ್ ಆಗಿ ಪ್ರಿನ್ಸ್ ಅವ್ರಿಗೂ ಕೂಡ ಆ ಒಂದು ಇಂಜುರಿ ಬಂದಿದೆ. ಸೊ ರಿಕವರಿ ಟೈಮು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಬರ್ತಾರೋ ಬರೋದಿಲ್ವೋ ಅದು ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಕಿಟ್ ವಿಲ್ಸನ್ ಅವ್ರನ್ನ ಆಸ್ ಎ ಸಿಂಗಲ್ ಸೂಪರ್ ಸ್ಟಾರ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ ಎಲ್ಟನ್ ಅವರ ಕರಿಯರ್ ಅಲ್ಲಿಗೆ ನಿಂತೋಯ್ತಾ, ಮುಂದೆನೂ ಕೂಡ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ. ಬಟ್ ಮುಂದೆನೂ ಕೂಡ ಕಂಟಿನ್ಯೂ ಆಗ್ಲಿ ಅಂತ ಕೇಳ್ಕೊತಾ ಅವರಿಗೆ ಒಂದು ಸ್ಪೀಡಿ ರಿಕವರಿನ ಕೇಳ್ಕೊಳ್ಳೋಣ. ಇಂಜುರಿ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಸ್ಟಿಫನಿ ಸ್ಟಾಟನ್ ಅವ್ರಿಗೂ ಕೂಡ ಇಂಜುರಿ ಆಗಿದೆ. ಅಂಡ್ ಇಂಜುರಿ ಆಗಿರೋದ್ರಿಂದಾನೇ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಕೂಡ ಡಬ್ಲ್ಯೂ ಕಂಪನಿಯಿಂದ ಒಂದು ಬ್ರೇಕ್ ನ ತಗೊಂಡಿದ್ದಾರೆ. ಸೊ ಸ್ಟಿಫನಿ ಸ್ಟಾಟನ್ ಅವರು ಕೂಡ ಆದಷ್ಟು ಬೇಗ ರಿಕವರಿ ಆಗ್ಲಿ, ಮತ್ತೊಮ್ಮೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 43 ಬಗ್ಗೆ. ನಿಮಗೆ ಗೊತ್ತಿರಬಹುದು ರಸಲ್ ಮೇನಿಯಾ 43 ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ತುಂಬಾನೇ ಬಿಗ್ ಇವೆಂಟ್ಸ್ ಗಳು ಪ್ರಾಬಬ್ಲಿ ನಮಗೆ ರಸಲ್ ಮೇನಿಯಾ 43 ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಡಬ್ಲ್ಯೂ ಅವರು ಮಾಡ್ಲಿಲ್ಲ ಅಂದ್ರೂ ಕೂಡ ಸೌದಿ ಅರೇಬಿಯಾದವರು ಮಾಡಿಸ್ತಾರೆ ಅಂತ ಅನ್ಕೋತೀನಿ. ಅಂಡ್ ಈಗ ಫೈನಲ್ ಬೆಲ್ ಮೀಡಿಯಾ ಅವರ ಅಪ್ಡೇಟ್ ಏನಪ್ಪಾ ಅಂದ್ರೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ಡಬ್ಲ್ಯೂಗೆ ಒಂದು ಬಿಗ್ ಪುಷ್ ನ ಕೊಡ್ತಾ ಇದೆಯಂತೆ. ಆ ಒಂದು ಬಿಗ್ ಪುಷ್ ಏನಪ್ಪಾ ಅಂದ್ರೆ ಆಟಿಟ್ಯೂಡ್ ಎರಾ ಟೈಮ್ ನ ಇಬ್ಬರು ಬಾಲ್ಡ್ ಸೂಪರ್ ಸ್ಟಾರ್ ನ ರಸಲ್ ಮೇನಿಯಾ 43 ಅಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಸೌದಿ ಅರೇಬಿಯಾ ಗವರ್ನಮೆಂಟ್ ಡಬ್ಲ್ಯೂ ನ ಪುಷ್ ಮಾಡ್ತಾ ಇದೆಯಂತೆ. ಅಂಡ್ ಈಗ ಆಟಿಟ್ಯೂಡ್ ಏರಾದ ಇಬ್ಬರು ಫೇಮಸ್ ಬಾಲ್ಡ್ ಸೂಪರ್ ಸ್ಟಾರ್ಸ್ ಗಳು ಯಾರು ಅಂದ್ರೆ ನಿಮಗೆ ಗೊತ್ತಿರಬಹುದು. ಮೊದಲನೇದಾಗಿ ರಾಕ್, ಎರಡನೇದಾಗಿ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್. ಇವರಿಬ್ರು ಕೂಡ ಸೌದಿ ಅರೇಬಿಯಾ ಗವರ್ನಮೆಂಟ್ ಪುಷ್ ಮಾಡ್ತಾ ಇದೆಯಂತೆ ರಸಲ್ ಮೇನಿಯಾ 43 ಅಲ್ಲಿ ಇವರಿಬ್ರು ಕೂಡ ಫೀಚರ್ ಆಗಬೇಕು ಅಂತ. ರಾಕ್ ಅವರೇನೋ ಗೊತ್ತಿದೆ, ಅಫ್ಕೋರ್ಸ್ ರಾಕ್ ಅವರೇನಾದ್ರೂ ಫ್ಯೂಚರ್ ಆದ್ರೆ ಅವರ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾ 43 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಗೈನ್ಸ್ಟ್ ರೋಮನ್ ರೈನ್ಸ್ ಅಥವಾ ಕೋಡಿ ರೋಡ್. ಬಟ್ ಇಲ್ಲಿ ಸೌದಿ ಅರೇಬಿಯಾದವರು ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರನ್ನು ಕೂಡ ಫೀಚರ್ ಮಾಡಬೇಕು ಅಂತ ಕೇಳ್ಕೊತಾ ಇದಾರಂತೆ. ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು ಏನಾದ್ರು ಇನ್ನ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಬರ್ತಾರಾ, ಬಂದ್ರು ಕೂಡ ಬರಬಹುದು. ಯಾಕಂದ್ರೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ಅಷ್ಟೊಂದು ದುಡ್ಡನ್ನ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರಿಗೆ ಕೊಡುತ್ತೆ. ಸದ್ಯಕ್ಕೆ ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಇಬ್ಬರು ಆಟಿಟ್ಯೂಡ್ ಏರಾದ ಬಿಗ್ ಬಾಲ್ಡ್ ಸೂಪರ್ ಸ್ಟಾರ್ಸ್ ಗಳನ್ನ ಫೀಚರ್ ಮಾಡಬೇಕು ರಸಲ್ ಮೇನಿಯಾ 43ಗೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.